This video is sponsored by Mahalakshmi Jewelers, Manu Multi-Speciality Hospital, KBN University, Shaheen Group of Institutions, Surat Khazana, Al-Sharia Group of Institutions, Beg Neuropsychiatry Hospital, NK NEET Institute, and by Alimi Public School. ಏನು ನರೇಂದ್ರ ಮೋದಿಜಿಯವರು ಒಂದೇನು ಗುರಿ ಇಟ್ಕೊಂಡಿದ್ದಾರೆ 2047 ಒಂದು ವಿಕಸಿತ ಭಾರತದ ಕಲ್ಪನೆಯನ್ನು ಇವರು ಸಾಕಾರ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿ ಆಗಿದ್ದಕ್ಕೆ ಇಡೀ ಭಾರತ ದೇಶದಲ್ಲಿ ಹಬ್ಬದ ವಾತಾವರಣವನ್ನು ಒಂದು ನಿರ್ಮಾಣವಾಗಿದೆ. ಕಲಬುರಗಿ ನಗರದಲ್ಲಿ ಕೂಡ, ಕಲಬುರಗಿ ಜಿಲ್ಲೆಯಲ್ಲಿ ಕೂಡ, ಈ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಇವತ್ತು ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆದ ನಂತರ ಶುಭಾಶಯಗಳನ್ನು ಹೇಳಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು 10 ವರ್ಷ ಆದ ನಂತರ ಇವತ್ತು ಮೂರನೇ ಬಾರಿಗೆ ಇವತ್ತು 2047 ಒಂದು ವಿಷನ್ ಇಟ್ಟುಕೊಂಡು ಈ ಭಾರತವನ್ನು 140 ಕೋಟಿ ಜನನ ನೆಮ್ಮದಿಯಾಗಿ ಬದುಕಬೇಕು, ಪ್ರತಿಯೊಬ್ಬ ಪ್ರಜೆಗೂ ಹಕ್ಕು ಸಿಗ್ತಕ್ಕಂಥ, ನ್ಯಾಯ ಸಿಗ್ತಕ್ಕಂಥ ಈ ದೇಶವನ್ನು ಭದ್ರವಾಗಿರಬೇಕು. ಈ ನಾಡಿನಲ್ಲಿ ಕೊನೆಯಲ್ಲಿರ್ತಕ್ಕಂಥ ನಮ್ಮ ದೇಶದ ಸೈನಿಕರು ಕೂಡ ಶಾಂತಿಯಿಂದ ಇದ್ದು ಅವರ ಕುಟುಂಬಕ್ಕೆ ಒಳ್ಳೆ ಒಂದು ರಕ್ಷಣೆ ಕೊಡ್ತಕ್ಕಂಥ ನರೇಂದ್ರ ಮೋದಿ ಅವರು ಬಂಧುಗಳು ಇವತ್ತು ಕಲಬುರಗಿ ನಗರದಲ್ಲಿ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅಮರನಾಥ್ ಪಾಟೀಲ್ಜಿ ಅವರು, ನಮ್ಮ ಹಿಂದಿನ ಮಾಜಿ ಮಂಡಲದ ನಾಗನಹಳ್ಳಿ ಅಣ್ಣವರು, ನಮ್ಮ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರು, OBC ಮೋರ್ಚಾ ಜಿಲ್ಲಾಧ್ಯಕ್ಷ ಅರವಿಂದ್ ಪದ, ಅನೇಕ ಮುಖಂಡರು ಇವತ್ತು ಭಾಗವಹಿಸಿ ವಿಜಯೋತ್ಸವ ಮಾಡ್ತಾ ಇದ್ದೀವಿ. ಇವತ್ತು ಪ್ರತಿಯೊಂದು ಓಣಿಯಲ್ಲಿ ವಿಜಯೋತ್ಸವ. ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಅಂತ ಬಹಳಷ್ಟು ಸಂತೋಷದಿಂದ, ಆನಂದದಿಂದ ಇವತ್ತು ವಿಜಯೋತ್ಸವವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ. ಧನ್ಯವಾದಗಳು. This video is sponsored by Mahalakshmi Jewelers, Manu Multi-Speciality Hospital, KBN University, Shaheen Group of Institutions, Surat Khazana, Al-Sharia Group of Institutions, Beg Neuropsychiatry Hospital, NK NEET Institute, and by Alimi Public School.